ಹಾಂ, ಹಲೋ. ಓಕೆ ಸರ್, ನನ್ನ ಹೆಸರು ವಸಂತರಾವ್ ಚವಾಣ್ ಅಂತ ವಾಯ್ಸ್ ಆಫ್ ಪೀಪಲ್ ಸಂಸ್ಥಾಪಕ ಅಧ್ಯಕ್ಷ. ಲಾಸ್ಟ್ ಇಯರು ಮೈಸೂರು ದಸರಾ 2023 ನಡೆದಾಗ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಟಿಕೆಟ್ ವಿಷಯದಲ್ಲಿ ತುಂಬ ವಂಚನೆ ಆಗಿದೆ. ಮತ್ತು ಸರ್ಕಾರಕ್ಕೆ 2,68,38,000 ರೂಪಾಯಿಯಷ್ಟು ನಷ್ಟ ಆಗಿದೆ. ಅದಕ್ಕೆ ದಾಖಲೆ ಪೂರ್ತಿ ಇಲ್ಲಿ ನಾವು ಇವತ್ತು ನಿಮ್ಮ ಜನಗಳ ಮುಂದೆ ಇಡ್ತಾ ಇದ್ದೀವಿ. ಮೊದಲನೇದಾಗಿ, ದಸರಾ ಶುರು ಆಗೋಕ್ಕಿಂತ ಮುಂಚೆ ಅಕ್ಟೋಬರ್ 17ನೇ ತಾರೀಕಲ್ಲಿ ದಸರಾ ವಿಶೇಷಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಯಾಗಿದ್ದ ಡಾಕ್ಟರ್ KV ರಾಜೇಂದ್ರರವರು, ಅಂದಿನ DC ಆಗಿದ್ದ ಅವರು ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ. ಆ ಪ್ರಕಟಣೆ ಹೇಳ್ತಾರೆ, ಮೈಸೂರು ದಸರಾ .gov.in ಅನ್ನೋ ವೆಬ್ಸೈಟ್ನಲ್ಲಿ ಆನ್ಲೈನ್ ಟಿಕೆಟ್ನ ಸೌಲಭ್ಯ ಮಾಡಿಕೊಡಲಾಗಿದೆ. ಮತ್ತು ಆನ್ಲೈನ್ ಹೊರತುಪಡಿಸಿ ಇತರ ಯಾವುದೇ ರೀತಿಯಲ್ಲೂ ಗೋಲ್ಡ್ ಕಾರ್ಡ್ ಮತ್ತು ಟಿಕೆಟ್ ಮಾರಾಟ ಇರುವುದಿಲ್ಲ ಅಂತ ಕೂಡ ಅದರಲ್ಲಿ ಸೂಚನೆ ಮಾಡಿರ್ತಾರೆ. ಅದೇ ಪ್ರಕಾರ 21ಕ್ಕೂ ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ. ಸೇಮ್ ಅದೇ ರೀತಿ ಮತ್ತೆ ಒಂದು ಸಲ ಅವಕಾಶ ಮಾಡಿಕೊಡ್ತಾರೆ. ಆದರೆ ಅವ್ರು ಏನು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ ಆ ಪ್ರಕಾರ ಯಾವುದೇ ರೀತಿ ಆಗಿಲ್ಲ. ಯಾಕೆ ಅಂತಂದರೆ, ಜನಸಾಮಾನ್ಯರು ಆ ಆನ್ಲೈನ್ ಟಿಕೆಟ್ ತೊಗೊಳೋಕ್ಕೆ ಅಂತ ಹೋದಾಗ ಜಸ್ಟ್ 10 ನಿಮಿಷದಲ್ಲಿ 500 ಸರ್ವರ್ ಎರರ್ ಅಂತ ಬರುತ್ತೆ ಆ ವೆಬ್ಸೈಟ್. 20 ನಿಮಿಷ ಹಾಗೇ ಇರುತ್ತೆ. ಅದಾದಮೇಲೆ ಅದು ತಂತಾನೆ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಎಲ್ಲ ಟಿಕೆಟು ಸೋಲ್ಡ್ ಔಟ್ ಅಂತ ಬರುತ್ತೆ. ಅದರದ್ದು ಸ್ಕ್ರೀನ್ಶಾಟ್ ಇದು. ಅದು ನಾವು ಬುಕ್ ಮಾಡೋಕ್ಕೆ ಹೋದಾಗ ಆಗಿದ್ದು ಸ್ಕ್ರೀನ್ಶಾಟ್ ಇದು, ಸೋಲ್ಡ್ ಔಟ್ ಅಂತ ಬರುತ್ತೆ. ನಾವೇನು ಅಂದ್ಕೋತೀವಿ, ಎಲ್ಲ ನಮ್ಮ ಇಂಟರ್ನೆಟ್ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಬಟ್ ನೆಕ್ಸ್ಟ್ ಡೇ ಏನಾಗುತ್ತೆ, ಇವರು KV ರಾಜೇಂದ್ರ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರು ಹೇಳ್ತಾರೆ, ಇದಲ್ಲ ನಿಮಿಷ, 19ನೇ ತಾರೀಕು ಅಕ್ಟೋಬರಲ್ಲಿ ಹೇಳ್ತಾರೆ, ಒಂದು ಮಾಧ್ಯಮದಲ್ಲಿ ಬಂದಿದೆ, ಒಂದೇ ಗಂಟೆಯಲ್ಲಿ 1000 ಗೋಲ್ಡ್ ಕಾರ್ಡ್ ಮಾರಾಟ ಮತ್ತು 500 ರೂಪಾಯಿ ಮುಖಬೆಲೆಯ 1000 ಟಿಕೆಟ್ ಕೂಡ ಮಾರಾಟವಾಗಿದೆ ಅಂತ ಹೇಳ್ತಾರೆ. ಆವಾಗ ನಮಗೆ ಎಲ್ಲೋ ಪ್ರಶ್ನೆ ಕಾಡುತ್ತೆ, ಹೇಗೆ ಇದು, ನಮ್ದು ಇಂಟರ್ನೆಟ್ ಎಲ್ಲ ಸ್ಪೀಡ್ ಇದೆ, ಎಲ್ಲ ಇದೆ, ಆದರೂ ಹೇಗೆ ಇದು ಅಂತ ಅದು ಹಿಂದೆ ಹೋದಾಗ ಮಾಹಿತಿ ಹಕ್ಕು ಅಧಿನಿಯಮ 2005ರ ಅಡಿಯಲ್ಲಿ ವಾಯ್ಸ್ ಆಫ್ ಪೀಪಲಲ್ಲಿ ಪ್ರಶ್ನೆ ಮಾಡಿದಾಗ ನಮಗೆ ಸಿಗೋ ಉತ್ತರ ನೋಡಿ ನಮಗೆ ಆಶ್ಚರ್ಯ ಆಗುತ್ತೆ. ಇದು ಜನಸಾಮಾನ್ಯರ ದಸರಾ ಅಲ್ಲ, ರಾಜಕೀಯ ಅತಿಥಿಗಳು ಅಧಿಕಾರಿಗಳ ದಸರಾ ಅಂತ ಅನಿಸುತ್ತೆ. ಇಲ್ಲೇನಂತ ಕೊಟ್ಟಿದ್ದಾರೆ ಅಂತಂದರೆ, RTAಯಲ್ಲಿ ಮೊದಲನೇದಾಗಿ ಇವರು ಪತ್ರಿಕಾ ಪ್ರಕಟಣೆ ಮಾಡಿದಾಗ ಆನ್ಲೈನ್ ಹೊರತುಪಡಿಸಿ ಯಾವುದೇ ರೀತಿ ಆಫ್ಲೈನ್ ಟಿಕೆಟ್ ಸೇಲ್ ಇರಲ್ಲ ಅಂತ ಹೇಳಿದರು. ಆದರೆ ಆಫ್ಲೈನಲ್ಲಿ 1288 ಟಿಕೆಟ್ಗಳನ್ನ ಸೇಲ್ ಮಾಡಿದ್ದಾರೆ. ಆನ್ಲೈನಲ್ಲಿ 3329 ಟಿಕೆಟ್ನ ಸೇಲ್ ಮಾಡಿದ್ದಾರೆ. ಇದು ಜನಗಳಿಗೆ ಒಂದು ಲೆಕ್ಕ ತೋರಿಸಿರೋದಷ್ಟೇ. ಆದರೆ ನಿಜವಾದ ಲೆಕ್ಕ RTAಯಲ್ಲಿ ಬಂದಿರೋ ಪ್ರಕಾರ ದಸರಾ 2023 ಟಿಕೆಟು ಸಾರ್ವಜನಿಕರಿಗೆ ಮೀಸಲಿಟ್ಟ ಟಿಕೆಟ್ಗಳು 25,703 ಟಿಕೆಟ್ನ ಮೀಸಲಿಟ್ಟಿರ್ತಾರೆ. ರಾಜಕಾರಣಿಗಳು, ಅತಿಥಿಗಳು, ಅಧಿಕಾರಿಗಳು ಮತ್ತು ಇತರೆ ಸಾರ್ವಜನಿಕರನ್ನು ಹೊರತುಪಡಿಸಿ ಮೀಸಲಿಟ್ಟಿದ್ದ ಟಿಕೆಟ್ಗಳು 54,157. ಅಂದರೆ 32% ಮಾತ್ರ ಜನಗಳಿಗೆ ಮೀಸಲಿಟ್ಟಿರ್ತಾರೆ. 68% ಅಫಿಷಿಯಲ್ಲು, VIP, VVIP ಅವ್ರಿಗೆ ಇಟ್ಟಿದ್ದಾರೆ. ಇಲ್ಲೂ ಕೂಡ ಅವ್ರದ್ದೇ ಮೇಲುಗೈ ಇರ್ತದೆ, ಜನಸಾಮಾನ್ಯರದ್ದು ಏನೂ ಇಲ್ಲ. ಆದರೆ ಟಿಕೆಟ್ ವಿಷಯ ಆನ್ಲೈನ್ ಅಂತ ಹೋದಾಗ ಜನಗಳಿಗೆ ಸಿಕ್ಕಿರುವ ಟಿಕೆಟ್ಗಳು ಕೇವಲ 4,617. ಗೋಲ್ಡ್ ಕಾರ್ಡು ಮೈಸೂರು ಪ್ಯಾಲೇಸು 3,000 ರೂಪಾಯಿದು, 2,000 ರೂಪಾಯಿದು, ಟಾರ್ಚ್ ಲೈಟ್ ಪರೇಡ್ದು 500 ರೂಪಾಯಿದು, ಎಲ್ಲ ಸೇರಿ 4,617 ಟಿಕೆಟ್ ಮಾತ್ರ ಸಿಕ್ಕಿದೆ. ಮೀಸಲಿಟ್ಟಿದ್ದು 25,703. ಸೊ ನಷ್ಟ ಆಗಿರೋ ಟಿಕೆಟ್ 21,086 ಟಿಕೆಟ್ ನಷ್ಟ ಆಗಿದೆ. ಇದರ ಮೊತ್ತ 2,63,38,000. 2,63,38,000 ಇದ್ರದ್ದು ಮೊತ್ತ. ಇದು ಅಲ್ಲಿ ಸೋಲ್ಡ್ ಔಟ್ ಅಂತ ಕೂಡ ತೋರಿಸಿದೆ. ಹಾಗಾದ್ರೆ ಈ ಟಿಕೆಟ್ ಎಲ್ಲ ಎಲ್ಲಿಗೆ ಹೋಯ್ತು ಅಂತ ನಾವು ಸುಮ್ಮನೆ ಎಂಕ್ವೈರಿ ಮಾಡೋಣ ಅಂತ ಹೋದಾಗ ಪ್ರತಿಯೊಂದು ದಸರಾನು ಜನಸಾಗರದಿಂದ ಇತ್ತು. ಪ್ರತಿಯೊಂದು ಕಡೆನೂ ಸೀಟ್ ಇಲ್ಲ.
ಹೇಗೆ? ಹಾಗಾದ್ರೆ 21,086 ಜನಗಳಿಗೆ ಅಂತ ಇದ್ದ ಟಿಕೆಟು ಅವಶ್ಯಕವಾಗಿ ರಾಜಕಾರಣಿಗಳಿಗೆ, ವಿ ಐ ಪಿಗಳಿಗೆ, ಅಧಿಕಾರಿಗಳಿಗೆ ಅವ್ರ ಪಾಲಾಗಿದೆ. ಅಂದರೆ ಅಲ್ಲಿ 500 ಸರ್ವರ್ ಅಂತ ಬಂದು ಅದು ಸರ್ವರ್ ಕಂಪ್ಲೀಟ್ ಸ್ಟಾಪ್ ಆಗಿದೆ. ಆ ಸ್ಟಾಪ್ ಮಾಡಿ ಅಲ್ಲಿದ್ದ ಟಿಕೆಟ್ಗಳನ್ನ ಇವ್ರು ಬೇಕಾದವ್ರಿಗೆ ಇವರು ಹಂಚಿದ್ದಾರೆ. ಮೈಸೂರು ದಸರಾ ಸಮಿತಿಯಿಂದ ಇವ್ರು ಬೇಕಾದವ್ರಿಗೆ ಹಂಚಿದ್ದಾರೆ. ಸೊ ಒಟ್ಟಾರೆ ನಮ್ಮ ಜನಸಾಮಾನ್ಯರಿಗೆ ಸಿಕ್ಕಿರೋ ಟಿಕೆಟು 6%, ವಿ ಐ ಪಿ ಅವ್ರಿಗೆ ಸಿಕ್ಕಿರೋ ಟಿಕೆಟು 94%. ಜನಸಾಮಾನ್ಯರು ತೆರಿಗೆ ಕಟ್ತಾರೆ. ಪ್ರತಿಯೊಂದು ಇಲಾಖೆಗಳಿಗೂ ಜನಸಾಮಾನ್ಯರಿಂದ ತೆರಿಗೆಗಳು ಹೋಗುತ್ತೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 20 ಕೋಟಿ ಕೊಟ್ಟಿದ್ದಾರೆ ಅನುದಾನವಾಗಿ. ಆ ಅನುದಾನ ಎಲ್ಲಿಂದ ಬಂದಿರೋದು? ಜನಗಳು ಕೊಟ್ಟಿರೋ ತೆರಿಗೆಯಿಂದಾನೆ. ಮೂಡಾಯಿಂದ 10 ಕೋಟಿ ಕೊಟ್ಟಿದ್ದಾರೆ ಲಾಸ್ಟ್ ಇಯರ್ ದಸರಾಗೆ. ಅದು ಬಂದಿರೋದು ಜನಗಳಿಂದನೇ ರೆವೆನ್ಯೂ ಕಲೆಕ್ಟ್ ಆಗುತ್ತೆ. ಜನಗಳಿಂದನೇ ವಿಜೃಂಭಣೆಯಾದ ದಸರಾ ಜನರ ದುಡ್ಡೇ ಬೇಕಾಗುತ್ತೆ. ಆದರೆ ಜನಸಾಮಾನ್ಯರಿಗೆ ಇಲ್ಲಿ ಪ್ರಾಮುಖ್ಯತೆಯೇ ಇಲ್ಲ. ಜನಸಾಮಾನ್ಯರು ಹಾಗಾದರೆ ರೋಡ್ ಸೈಡಲ್ಲಿ ನಿಂತ್ಕೊಂಡು ನೋಡೋಕ್ಕೆ ಮಾತ್ರ ಹರಹರ, ಟಿಕೆಟ್ ತೊಗೊಂಡು ನೋಡೋಕ್ಕೆ ಅರ್ಹತೆಯೇ ಇಲ್ವಾ? ಸೊ ಇಲ್ಲಿ ನಮ್ಮ ಮೈಸೂರು ದಸರಾ ಸಮಿತಿಯವರು ಎಚ್ಚೆತ್ಕೋಬೇಕು. ಜನಸಾಮಾನ್ಯರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು. ಈ ವಿಷಯವಾಗಿ ನಾವು ಅಂದಿನ ಜಿಲ್ಲಾಧಿಕಾರಿಯಾಗಿದ್ದ ಕೆ ವಿ ರಾಜೇಂದ್ರ ಸರ್ಗೆ ದೂರು ಕೂಡ ಕೊಟ್ವಿ. ದೂರು ಕೊಟ್ಟಾಗ ಹೇಳ್ತಾರೆ ಅವರು, ಫಸ್ಟ್ ಟೈಮ್ ರಿಜಿಸ್ಟರ್ ಪೋಸ್ಟ್ ಮಾಡಿದ್ವಿ, 1 ತಿಂಗಳು ವೆಯ್ಟ್ ಮಾಡಿದ್ವಿ, ಅವ್ರ ಕಡೆಯಿಂದ ನಮಗೇನೂ ರಿಪ್ಲೈ ಬರಲಿಲ್ಲ. ರಿಪ್ಲೈ ಬರದೇ ಇದ್ದಾಗ ನಾವೇನು ಮಾಡ್ತೀವಿ, ಆಫ್ಟರ್ ಒಂದು 45 ಡೇಸ್ ಆದಮೇಲೆ ಬೈ ಹ್ಯಾಂಡ್ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ದೂರು ಕೊಡ್ತೀವಿ. ಅವ್ರು ಹೇಳ್ತಾರೆ, ಹೌದಪ್ಪ ಆಗಿದೆ, ತನಿಖೆ ಮಾಡೋ ಹಾಗಿದ್ರೆ ಡೇ 1 ಆನ್ಲೈನ್ ಅಂತ ಶುರು ಆಯ್ತಲ್ಲ, ಅಲ್ಲಿಂದಾನೇ ತನಿಖೆ ಮಾಡಿ, ಅವಾಗ ನಾನು ಕೂಡ ತನಿಖೆಗೆ ಬರ್ತೀನಿ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ತಪ್ಪು ಮಾಡಿದ್ದೀನಿ, ನನಗಿಂತ ಮೇಲ್ಗಡೆ ಇರೋರು ಕೂಡ ತಪ್ಪು ಮಾಡಿದ್ದಾರೆ ಅಂತ ಅವರು ಅಲ್ಲಿ ಇಂಡೈರೆಕ್ಟಾಗಿ ಒಪ್ಕೋತಾರೆ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ದೂರಿಗೆ ಒಂದು ರಿಪ್ಲೈ ಕೊಡಲ್ಲ, ಮತ್ತು ಒಂದು ಯಾವುದೇ ರೀತಿ ತನಿಖೆನೂ ಕೂಡ ಮಾಡಿಸೋದಿಲ್ಲ. ಸರಿ, ಹೀಗಾಗಿ ಸುಮ್ಮನಾಗ್ತೀವಿ. ಕೊನೆಗೆ ಇದನ್ನು ಈಗ 26ನೇ ತಾರೀಕು ರಾಜ್ಯಪಾಲರು ಶ್ರೀ ತಾವರ್ಚಂದ್ ಗೆಹ್ಲೋಟ್, ನಮ್ಮ ಕರ್ನಾಟಕದ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದೀವಿ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿಯೇಟ್ ಅವ್ರಿಗೂ ದೂರನ್ನು ಕೊಟ್ಟಿದ್ದೀವಿ. ಲೋಕಾಯುಕ್ತರಿಗೂ ಕೂಡ ದೂರನ್ನು ಕೊಟ್ಟಿದ್ದೀವಿ. ಜೊತೆಗೆ ರೀಜನಲ್ ಕಮಿಷನರ್, ಪ್ರಾದೇಶಿಕ ಆಯುಕ್ತರು ಮೈಸೂರು, ಇವ್ರಿಗೂ ಕೂಡ ಇದನ್ನು ದೂರನ್ನು ಕೊಟ್ಟಿದ್ದೇವೆ. ತನಿಖೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನೋಡಬೇಕು. ಅಟ್ಲೀಸ್ಟ್ ಮುಂದಕ್ಕಾದರೂ ಜನತಾ ದಸರಾ ಆಗಬೇಕು ಅಂತ ಒಂದು ಅಭಿಲಾಷೆ ಇದೆ. ಜನರು ಅವ್ರು ಕೊಟ್ಟೋ ತೆರಿಗೆಯಲ್ಲಿ ಅವ್ರಿಗೆ ಅವಕಾಶ ಇದ್ರೂ ಟಿಕೆಟಿಂದ ವಂಚನೆಯಾಗಿ ರಾಜಕಾರಣಿಗಳು ಕಾರ್ಯಕರ್ತರ ಹತ್ರ ಹೋಗಿ ಬೇಡಿ ಟಿಕೆಟ್ನ ತೊಗೊಂಡು ನೋಡೋ ಪರಿಸ್ಥಿತಿ ಬಂದಿದೆ. ಮುಂದಕ್ಕಿದಾದರೆ ಈಗ 4,617 ಟಿಕೆಟ್ ಕೊಟ್ಟಿದ್ದಾರೆ. ನಾಳೆ ದಿವಸ ಇದೇ ಥರ ಕಂಟಿನ್ಯೂ ಆದರೆ 100 ಟಿಕೆಟ್ ಅಷ್ಟೇ ಇರ್ತದೆ ಜನಸಾಮಾನ್ಯರಿಗೆ. ಅದು ಕೂಡ ಕಣ್ಣೋರ್ಸ ಆಟ ಆಡ್ತಾರೆ ಇವರು. ಇದಾದಮೇಲೆ ಇವ್ರ ಟಿಕೆಟ್ಗಳು ಅಷ್ಟೊಂದು ಕೊಡ್ತಾರಲ್ವಾ, ವಿ ಐ ಪಿ ಟಿಕೆಟ್ ಅಂತ. ಇದು ಅಂಥ ಟಿಕೆಟ್ಗಳು ದಲ್ಲಾಳಿಗಳಿಗೆ ಸಿಗುತ್ತೆ ನೋಡಿ. ಫೇಸ್ಬುಕ್ಕಲ್ಲಿ ಓಪನ್ನಾಗಿ ಹಾಕಿರ್ತಾರೆ ದಲ್ಲಾಳಿಗಳು, I have 2 VIP pass for tomorrow Dasara procession. If anyone interested text me. Put me touch in Mysore ಅಂತ ಒಂದು ಪೇಜ್ ಇದೆ. ಅದರಲ್ಲಿ ತುಂಬ ಚೆನ್ನಾಗಿದೆ ಪೇಜು. ಏನೇ ಇದ್ರೂ ಅದರಲ್ಲಿ ನಮಗೆ ಬೇಗ ಸಿಗುತ್ತೆ. ಇವರು ಟಿಕೆಟ್ನ ಆ ಪೇಜಲ್ಲಿ ಹಾಕಿದ್ದಾರೆ. 3,300 ರೂಪಾಯಿ ಅಂತ ಕೋಟ್ ಮಾಡಿದ್ದಾರೆ. 3,300 ರೂಪಾಯಿ ಅಂತ ಕೋಟ್ ಕೂಡ ಮಾಡಿದ್ದಾರೆ. ಇವ್ರ ಹೆಸರು ಬಂದು ನಾಗಜ್ಯೋತಿ CM. ಈ ಥರ ತುಂಬ ಇದೆ. ಹುಡುಕ್ತಾ ಹೋದರೆ ಪುಟ್ ಮಿ ಟಚ್ ಇನ್ ಮೈಸೂರು ಅಥವಾ ಮೈಸೂರು ನಮ್ಮ ಮೈಸೂರು ಸುಮಾರು ಪೇಜಸ್ ಏನೇನಿದೆ ಅವತ್ತಿನ ದಿನಕ್ಕೆ ಹುಡುಕ್ತಾ ಹೋದರೆ ತುಂಬ ಇದೆ. ಇಲ್ಲೊಬ್ಬರು ಯಶಸ್ವಿ BN ಅಂತ, ಐ ಡು ಹ್ಯಾವ್ VIP ಪಾಸ್ ಆಫ್ ದಸರಾ ಪ್ರೊಸೆಷನ್ 2.5K, 2,500 ರೂಪಾಯಿ VIP ಪಾಸ್ನ ಫ್ರೀಯಾಗಿ తీసుకోತಾರೆ ಕಾರ್ಯಕರ್ತರ ಹತ್ರ. 2,500, 3,500, 4,000, 5,000 ರೂಪಾಯಿಗೆ ಸೇಲ್ ಮಾಡ್ತಾರೆ. ದಲ್ಲಾಳಿಗಳಿಗಂತೂ ಒಳ್ಳೆ ದುಡ್ಡು. ಸೊ ಇದರಿಂದ ಏನಾಗುತ್ತೆ, ಜನಸಾಮಾನ್ಯರಿಗೆ ಸಿಗೋವಂಥ ಟಿಕೆಟ್ ಜನರಿಗೆ ಸಿಗ್ತಾ ಇಲ್ಲ. ಎಲ್ಲ ಇಂಥವ್ರಿಗೆ, ದಲ್ಲಾಳಿಗಳಿಗೆ, ಕಾರ್ಯಕರ್ತರಿಗೆ, ಬರೀ ಅವ್ರುಗಳು ಅವರ ಹೆಂಡ್ತಿ ಮಕ್ಕಳು ಅವ್ರ ಕಾರ್ಯಕರ್ತನ ಕರ್ಕೊಂಬಂದ್ರೆ ಜನಸಾಮಾನ್ಯರು ಏನು ಮಾಡಬೇಕು? ಇಷ್ಟಲ್ಲದೆ ಈಗ ಇದೆಲ್ಲ ಅಲ್ಲದೆ ಮುಂಬರುವ ದಸರಾ 2024 ಅಕ್ಟೋಬರಲ್ಲಿ ಏನು ನಡೀತದೆ, ಇಲ್ಲೊಬ್ಬರು ಪುಣ್ಯಾಪ್ತರು
ಗೂಗಲ್ಗೆ ಹೋಗಿ ನಾವು ಮೈಸೂರು ದಸರಾ ಅಂತ ಎಂಟರ್ ಮಾಡಿದಾಗ ಫಸ್ಟ್ ಬರೋದೇ ಇವ್ರದ್ದು ಪ್ರೈವೇಟ್ ವೆಬ್ಸೈಟ್ ಮೈಸೂರು ದಸರಾ .org ಅಂತ ಒಂದು ಪ್ರೈವೇಟ್ ವೆಬ್ಸೈಟ್ ಬರುತ್ತೆ. ಇದು ಯಾವುದೇ ರೀತಿ ಗೌರ್ಮೆಂಟ್ ಅಧಿಕೃತ ವೆಬ್ಸೈಟ್ ಅಲ್ಲ. ಇದು ಯಾರ್ದು ಅಂತಂದರೆ ಸ್ಕೈವೇ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಅವ್ರದ್ದು. ಇವ್ರು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಅವ್ರ ವೆಬ್ಸೈಟಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಸ್ಕೈವೇ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಪರ್ಚೇಸ್ 200 ಗೋಲ್ಡ್ ಕಾರ್ಡ್ಸ್ ಫಾರ್ ದಿಸ್ ಅಪ್ಕಮಿಂಗ್ ದಸರಾ tickets at cost price and distribute them to tourists from India and overseas. For cost price, for guests who book minimum 3-night package and 3 night in hotels. ಅಂದರೆ ಸ್ಕೈವೇ ಟ್ರಾವೆಲ್ಸ್ ಇಂದ ಯಾರ್ಯಾರು ಬುಕ್ ಮಾಡ್ತಾರೆ ಅವ್ರಿಗೆ 200 ಟಿಕೆಟ್ ಗೋಲ್ಡ್ ಕಾರ್ಡ್ನ ಅವ್ರು ಆಲ್ರೆಡಿ ನಾವು ಕೊಡ್ತೀವಿ ಅಂತ ಆಲ್ರೆಡಿ ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಸೊ ಇವ್ರುಗಳಿಗೆಲ್ಲ 200 ಟಿಕೆಟ್ ಬರೋ ಹಾಗಿದ್ರೆ ಜನಸಾಮಾನ್ಯರಿಗೆ ಏನಾಗುತ್ತೆ? ನಮ್ಮ ದಸರಾ ಅಂದರೆ ದೇಶ ವಿದೇಶದಿಂದ ಬರ್ತಾರೆ ಸರ್. ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ ಟಿಕೆಟ್ ತೊಗೋಬೇಕು, ಹೆಂಡತಿ ಮಕ್ಳ ಜೊತೆ ನೋಡಬೇಕು ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ಇಲ್ಲೇನಾಗ್ತಾಯಿದೆ, ನಮ್ಮ ಮೈಸೂರವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ. ಎಲ್ಲ ದಲ್ಲಾಳಿಗಳು, ರಾಜಕಾರಣಿಗಳು ಹೋಗ್ಬೇಕು, ಅವ್ರ ಹತ್ರ ಬೇಡಬೇಕು, ಕೇಳಬೇಕು, ಸಿಕ್ಕರೆ ಸಿಗುತ್ತೆ, ಇಲ್ಲಾಂದರೆ ಇಲ್ಲಾಂದರೆ ರೋಡ್ ಸೈಡಲ್ಲೇ ನಿಂತ್ಕೋಬೇಕು. ಓಕೆ, ಅದು ಒಂಥರ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಜನರು ತುಂಬ ವಂಚಿತರಾಗ್ತಾ ಇದ್ದಾರೆ. ಇದನ್ನು ಜಿಲ್ಲಾಡಳಿತ ಮತ್ತು ಮೈಸೂರು ದಸರಾ ಸಮಿತಿ ಇದ್ರ ಬಗ್ಗೆ ಒಂದು ತನಿಖೆ ಮಾಡಬೇಕು. ಮತ್ತು ಮುಂದಕ್ಕಾದರೂ ದಸರಾನ ಜನತಾ ದಸರಾ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಜೊತೆಗೆ ನಾವು ಗವರ್ನರ್ ಸರ್ಗೆ, ಲೋಕಾಯುಕ್ತರಿಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದೆಲ್ಲ ತನಿಖೆ ಆಗಬೇಕು. ತನಿಖೆ ಆಗಿ ಅದ್ರ ಹಿಂದೆ ಯಾರ್ಯಾರು ಇದ್ದಾರೆ, ಮೀನ್ಸ್ ಇದಕ್ಕೆಲ್ಲ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿ ವರ್ಗದಲ್ಲಿ, ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತು ಮುಂಬರುವ ದಸರಾ ನಾನು ಈಗಲೇ ಹಿಂಟ್ ಕೊಟ್ಟಿದ್ದೀನಿ. ಯಾರ್ಯಾರು ಈಗ ಆಲ್ರೆಡಿ ಸ್ಕೈವೇ ಅನ್ನೋರು ಆಲ್ರೆಡಿ ಹಾಕಿದ್ದಾರೆ. ಸೊ ಇದೆಲ್ಲ ಆಗಬಾರ್ದು, ಸ್ಟಾಪ್ ಆಗಬೇಕು. ಇವರು 40% ಕೊಡಲಿ ಸರ್ ಜನಗಳಿಗೆ, 60% ಅವ್ರಿಗೆ ಕೊಡಲಿ. ಆದ್ರೆ 40%ನಾದರೂ ಕರೆಕ್ಟಾಗಿ ಕೊಡಲಿ. ಲಾಸ್ಟ್ ತನಕ ನೋಡಲಿ. ನಾಳೆ ದಸರಾ ಪ್ರೊಸೆಷನ್ ಅಂತ ಅಂದಾಗ 40% ಸೇಲ್ ಆಗಿಲ್ವಾ, ಅವಾಗ ಇವ್ರು ಎತ್ಕೊಂಡು ಯಾರಿಗೆ ಬೇಕಾದ್ರೂ ಕೊಟ್ಕೊಳ್ಳಿ. ಅಟ್ಲೀಸ್ಟ್ ಅಲ್ಲಿ ತನಕ ಆದರೂ ಜನರಿಗೆ ಒಂದು ನ್ಯಾಯ ಸಿಗಲಿ, ವಂಚನೆ ಆಗೋದು ಬೇಡ. ಸರ್ ಹಿಂದೆದು ನನಗೆ ಗೊತ್ತಿಲ್ಲ. 2023 ನಾನು ಏನು ಕ್ವಶನ್ ಮಾಡ್ತಾ ಇದ್ದೀನಿ ಅಂತಂದರೆ, ಇಲ್ಲ ಸರ್, ನನಗೆ DC ಅವ್ರು ಕೇಳಿದ್ರು, KV ರಾಜೇಂದ್ರ ಅವರು ಹಿಂದೆ ತನಿಖೆ ಮಾಡಿಸಿದ್ರಾ ಅಂತ. ನಾನು 2023 ಸರ್ ಇಲ್ಲ, ಒಂದು ಹೇಳ್ತೀನಿ. ಇಲ್ಲಿ ಕಾಂಗ್ರೆಸ್ ಪಕ್ಷ, BJP ಪಕ್ಷ, JDS ಅಂತ ನಾವು ಯಾವ ಪಕ್ಷ ಪರನೂ ಇಲ್ಲ, ವಿರೋಧನೂ ಇಲ್ಲ. ಒಂದು ಈ ಡಾಕ್ಯುಮೆಂಟ್ ಕೊಡೋಕ್ಕೇನೆ ಇವರು 6 ತಿಂಗಳು 8 ತಿಂಗಳು ತಗೊಂಡ್ರು. ಇನ್ನು ಹಳೇದೆಲ್ಲ ತಗೋಬೇಕು ಅಂತಂದ್ರೆ ಕಮ್ಮಿ 2 ವರ್ಷ ಮಾಡ್ತಾರೆ ಇವ್ರುಗಳು. 100% ತಗೋತೀವಿ ಸರ್. ಈಗ ಸದ್ಯಕ್ಕೆ ಮುಂದಿನ ಈ ವರ್ಷ ಆದರೂ ಕ್ಲೀನಾಗಿ ಆಗಲಿ ಅಂತ ಮಾಡಿದ್ದೀವಿ. 100% ಹಳೇದೆಲ್ಲ ತೆಗಿತೀವಿ. ಆದರೆ ಇದು ಏನಕ್ಕೆ ಪ್ರಾಮುಖ್ಯತೆ ನಾವು ಜಾಸ್ತಿ ಕೊಟ್ವಿ ಅಂತಂದರೆ, ಈ ಸಲ ನಮ್ಗಳಿಗೇನೆ ನಾವೇ ಟಿಕೆಟ್ ಬುಕ್ ಮಾಡೋದಂತ ಹೋದ್ವಿ, ನಮ್ಗಳಿಗೆ ಆಗಿದ್ದ ಮೋಸ ಇದು. ಹಾಗಾಗಿ ನಾವು ಇದನ್ನು ಜಾಸ್ತಿ ಪ್ರಾಮುಖ್ಯತೆ ಕೊಟ್ವಿ. BJP ಕಾಂಗ್ರೆಸ್ ಅಂತ ಯಾವುದೇ ಇಲ್ಲ ಸರ್. ಯಾವ ಸರ್ಕಾರ ಇದ್ರೂ ಅನ್ಯಾಯ ಆಗಿದ್ರೆ ಅನ್ಯಾಯ ಆಗಿದೆ ಅಂತಲೇ ಹೇಳ್ತೀವಿ ಸರ್. ಸರ್ ಮುಂದಕ್ಕೆ ಈ ಥರ ಆಗಬಾರ್ದು ಅಂತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾವೇನು ಗಮನಕ್ಕೆ ತಂದಿಲ್ಲ. ಆದರೆ ಜಿಲ್ಲಾಧಿಕಾರಿಗಳಿಗೇ ನಾವು ಪತ್ರ ಕೊಟ್ಟಿದ್ವಿ, ಅವರೇನು ಅದಕ್ಕೆ ರಿಪ್ಲೈ ಮಾಡಲಿಲ್ಲ. ನಮ್ಮ ಅಡ್ಮಿನಿಸ್ಟ್ರೇಟರ್ಗೆ ನಾವು, ಮೈಸೂರು ಅಡ್ಮಿನಿಸ್ಟ್ರೇಟರ್ ಇದ್ದಾರಲ್ಲ ಜಿಲ್ಲಾಧಿಕಾರಿ KV ರಾಜೇಂದ್ರ ಅವರು ಅವಾಗಿದ್ರಲ್ಲ, ಅವ್ರಿಗೆ ನಾವು ಇದ್ರ ಬಗ್ಗೆ ಕೊಟ್ಟಿದ್ವಿ, ಬಟ್ ಏನೂ ಗಮನಕ್ಕೆ ತರಲಿಲ್ಲ ಸರ್. ನೆಕ್ಸ್ಟ್ ದಸರಾ ಬಗ್ಗೆ ಈಗ ಆಲ್ರೆಡಿ ಇವ್ರ ಜೊತೆ ದೂರು ಕೊಟ್ಟಿದ್ದೀವಲ್ಲ, ಇದ್ರ ಜೊತೆ ಈಗಿನ ಜಿಲ್ಲಾಧಿಕಾರಿ ಆಗಿರುವಂಥವ್ರಿಗೂ ಕೂಡ ಒಂದು ಪ್ರತಿ ಹಾಕಿದ್ದೀವಿ, ಮೈಸೂರು ದಸರಾ ಸಮಿತಿಗೂ ಪ್ರತಿ ಹಾಕಿದ್ದೀವಿ ಸರ್. ಮುಂದಕ್ಕೆ ಈ ಥರ ಆಗಬಾರ್ದು ಅಂತ ಎಲ್ಲ ಮಾಡಿದ್ದೀವಿ. ನೋಡೋಣ ಸರ್. ಈಗ ನಿಮ್ಮ ಮುಖಾಂತರ ಒಂದು ಸುದ್ದಿ ಆದರೆ ಅಟ್ಲೀಸ್ಟ್ ಇವರು ಎಚ್ಚೆತ್ಕೋತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಮುಂದಕ್ಕಾದರೂ ಈ ಥರ ಆಗಬಾರ್ದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ ಸರ್. ಸರ್ ವಾಯ್ಸ್ ಆಫ್ ಪೀಪಲ್ ಬಂದು 2023 ಸ್ಥಾಪನೆ ಆಯಿತು.
ಲಾಸ್ಟ್ ಇಯರ್ ಸ್ಥಾಪನೆ ಆಗ್ಬೇಕಾದ್ರೆ ಬಂದು ಇಲ್ಲೇ ಮಾತಾಡಿದ್ದೆ ನಾನು. ನಾವು ಕಂಪ್ಲೀಟಾಗಿ ವಾಯ್ಸ್ ಆಫ್ ಪೀಪಲ್ ಅಂತಂದರೆ ಸರ್ ಜನಗಳ ನೊಂದ ಜನಗಳ ಒಂದು ಶಕ್ತಿಯಾಗಿ ನಿಂತ್ಕೋಬೇಕು ಅಂತ ಇದ್ದೀವಿ. ಈಗ ಆಲ್ರೆಡಿ ಇದೊಂದೇ ಉದ್ದೇಶ ಅಲ್ಲ ಸರ್, ಇದೊಂದೇ ಉದ್ದೇಶ ಅಲ್ಲ. ನಾವು ಆಲ್ರೆಡಿ ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ, ಸುಮಾರು ಪ್ರೋಗ್ರಾಮ್ಗಳು ಮಾಡಿದ್ದೀವಿ. ಅರ್ಜುನ ಆನೆ ತೀರೋದಾಗ ಕೂಡ ಅದೊಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಸುಮಾರು ಜನಕ್ಕೆ ಐ ಕ್ಯಾಂಪ್ ಮಾಡಿಸಿದ್ದೀವಿ. ತುಂಬ ಕೆಲಸಗಳು ಆಲ್ರೆಡಿ ಮಾಡಿಸಿದ್ದೀವಿ. ಇದು ನಮ್ಮದು 7ನೇ ಪ್ರೋಗ್ರಾಮ, 8ನೇದು ಏನೋ ಆಗಿದೆ. ಈ ಥರದ್ದು ಇನ್ನೂ 1000 ಇದೆ, ಹುಡುಕ್ತಾ ಹೋದರೆ 1000 ಇದೆ. ಮುಂದಿನ ತಿಂಗಳು ಆದಷ್ಟು ಬೇಗ ಇನ್ನೂ ಒಂದು ಸುದ್ದಿ ಬರುತ್ತೆ ನಮ್ಮ ವಾಯ್ಸ್ ಆಫ್ ಪೀಪಲಿಂದಾನೆ. ಬಟ್ ಇದ್ರ ಬಗ್ಗೆ ಅಲ್ಲ, ಬೇರೆ ಬಗ್ಗೆ, ಅದು ಮುಂದಿನ ತಿಂಗಳು ಹೇಳ್ತೀನಿ. ರಾಜ್ಯಪಾಲ ಕೊಡ್ತೀವಿ ಸರ್, ರಾಜ್ಯಪಾಲರಿಗೆ ಮತ್ತು ಲೋಕಾಯುಕ್ತರಿಗೆ ಹಾರ್ಡ್ ಕಾಪಿನೂ ಕೊಟ್ಟಿದ್ದೀವಿ ನೆನ್ನೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ. ಜೊತೆಗೆ ಇಮೇಲ್ ಮುಖಾಂತರ ಕೂಡ ಆಲ್ರೆಡಿ ಮೇಲ್ ಕೂಡ ಮಾಡಿದ್ದೀವಿ. ಅದೊಂದು ಕಾಪಿ ಕೊಡ್ತೀನಿ ಸರ್.